ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ನಂಬಿಕೆ ವಿಚಾರವಾಗಿ ಕಲಿತಾ ಇದ್ದೇವೆ. ಹಲ್ಲೆಲೂಯಾ. ನಂಬಿಕೆ ಹೆಚ್ಚಿಸಲ್ಪಟ್ಟಿದೆಯಾ ಅಥವಾ ಅದೇ ಸ್ಥಾನದಲ್ಲಿ ಇದೆಯಾ? ನಂಬಿಕೆ ಹೆಚ್ಚಿಸಲ್ಪಡಬೇಕು. ನಮ್ಮ ನಂಬಿಕೆ ಮಾರ್ಪಡಬೇಕು. ರಕ್ಷಣೆ ಹೊಂದುವುದಕ್ಕೆ ಒಂದು ನಂಬಿಕೆ ಮಟ್ಟ ಸಾಕು. ಆದರೆ ಕ್ರಿಸ್ತನ ಜೀವಿತದಲ್ಲಿ ಶೋಧನೆಯ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ, ಎಲ್ಲ ನಕಾರಾತ್ಮಕ ವಿಚಾರಗಳು ನಮ್ಮ ಮಧ್ಯದಲ್ಲಿ ಸುತ್ತುವರಿದಾಗ, ಈ ಲೋಕದ ಅನೇಕ 100 ಸಜೆಷನ್ಗಳು ನಮಗೆ ಬರುವಾಗ, ಲೋಕದ ಮಂದಿಯ ಮಧ್ಯದಲ್ಲಿ ನಾವು ಜೀವಿಸುವಾಗ ನಮಗೆ ಏನ್ ಬೇಕಾಗಿದೆ? ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಎತ್ತಿ ಹಿಡಿಯುವುದಕ್ಕೆ ನಮಗೆ ನಂಬಿಕೆ ಅಗತ್ಯ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ನಂಬಿಕೆ ಬಲವಾದ ನಂಬಿಕೆಯ ವಿಚಾರವಾಗಿ ನಾವು ಧ್ಯಾನ ಮಾಡ್ತಿದ್ದೇವೆ. ಆ ನಂಬಿಕೆ ಯಾವುದು? ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ನಮ್ಮ ಕಣ್ಣ ಮುಂದೆ ಇಲ್ಲವೋ ಅದನ್ನ ಇದೆ ಅಂತ ನಂಬುವುದು. ಹಲ್ಲೆಲೂಯಾ. ಪ್ರಿಯಾಂಕ ಒಂದು ಸಾಕ್ಷಿಯನ್ನು ಹೇಳಿದನ್ನ ನನಗೆ ನೆನಪಾಗ್ತಾ ಇದೆ ಸಂದೇಶದ ಸಮಯದಲ್ಲಿ. ಮಂಗಳೂರು ಪಟ್ಟಣದಲ್ಲಿ ಒಬ್ರು, ಅಂದ್ರೆ ಸೇವೆಗೆ ಸಹಾಯಕರಾಗಿ ಒಂದು ಅಸಿಸ್ಟೆಂಟ್ ಪಾಸ್ಟರ್ ತರನೇ ಅವರು ಇದ್ದಿದ್ದು. ಅವರ ಜೀವಿತದಲ್ಲಿ ಕೂಡ ಅವರಿಗೆ ಸಂತಾನ ಇರಲಿಲ್ಲ. ಆವಾಗ ಅವರು ಏನ್ ಮಾಡಿದ್ರು ಅಂತ ಅನ್ಕೊಂಡು ನಿಮಗೆ ನೆನಪಿದೆಯಾ? ತಮ್ಮ ಬ್ಯೂರಲ್ಲಿ ತಂದು ಒಂದು ಬಟ್ಟೆಯನ್ನ, ಮಗುವಿನ ಬಟ್ಟೆಯನ್ನ ಅಲ್ಲಿ ನೇತಾಕಿ ಇನ್ನು ಮಗು ಆಗುತ್ತೆ ಅನ್ನುವಂತ ಯಾವ ಆಲೋಚನೆ ಇಲ್ಲ, ಮಗು ಆಗುತ್ತೆ ಅನ್ನೋ ಯಾವ ನಿರೀಕ್ಷೆ ಇಲ್ಲ, ಯಾವ ಮಗುವಿನ ಒಂದು ನಿರೀಕ್ಷೆ ಇಲ್ಲದೆ ಅದನ್ನ ತಂದು ಅಲ್ಲಿ ಹಾಕಿ ಅವರು ಈ ರೀತಿಯಲ್ಲಿ ಘೋಷಣೆ ಮಾಡ್ತಾರೆ, ಯೇಸುವಿನ ನಾಮದಲ್ಲಿ ನನ್ನ ವಿರುದ್ಧವಾಗಿ ನನ್ನನ್ನ ಸಂತಾನವಿಲ್ಲದವನಾಗಿ ಮಾಡುತ್ತಿರೋ ದುರಾತ್ಮವೇ, ನೀನು ಬಿಟ್ಟು ಹೋಗು, ಮತ್ತು ಅದೇ ರೀತಿಯಲ್ಲಿ ನನಗೆ ಆಗಬೇಕು ಅಂತ ಅನ್ಕೊಂಡು ಅವರು ಪ್ರೊಕ್ಲೇಮ್ ಮಾಡಿದಾಗ ಅವರಿಗೆ ಕೆಲವು ವರ್ಷಗಳ ನಂತರ, ಅದೇ ಕೆಲವು ಅದೇ 1-2 ವರ್ಷಗಳ ಒಳಗಡೆ ದೇವರ ಅದ್ಭುತವಾದ ಒಂದು ಸಂತಾನ. ಹಲ್ಲೆಲೂಯಾ. ಯಾವುದು ಇಲ್ಲವೋ ಅದನ್ನ ನಾವು ಇದೆ ಅನ್ನೋದನ್ನ ನಂಬಿ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ನಮಗೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ನಮ್ಮಿಂದ ನಿರೀಕ್ಷೆ ಮಾಡುತ್ತಿರೋದು ಆ ನಂಬಿಕೆ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವ ಆಶೀರ್ವಾದ ಇಲ್ಲವೋ, ಯಾವ ಆಶೀರ್ವಾದ ಇಲ್ಲದೆ ನಾನು ಕೂತಿದ್ದೇನೋ ಅದನ್ನ ಇದೆ, ನನಗಾಗುತ್ತೆ ಅನ್ನೋದನ್ನ ಈ ಕ್ಷಣದಲ್ಲಿ ನಾನು ಅದನ್ನ ಆತ್ಮಿಕ ಮಂಡಲದಲ್ಲಿ ನಾನು ನೋಡ್ತಾ ಇದ್ದೇನೆ ಅನ್ನೋದನ್ನ ನಂಬಿದರೆ ಖಂಡಿತವಾಗಿ ಕರ್ತನು ಮಾಡುವಾತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಮಗನ ವಿಚಾರವಾಗಿ ಒಬ್ಬ ವ್ಯಕ್ತಿ ಯೇಸುವಿನ ಮೊದಲು ಶಿಷ್ಯರ ಬಳಿ ಬರ್ತಾ ಇದ್ದಾನೆ, ಆದ ನಂತರ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಶಿಷ್ಯರಿಗೆ ಬೆಳೆಸುವುದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ನಾನು ಏನ್ ಹೇಳಿದೆ? ಟೀಮಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ದೇವರ ಕಾರ್ಯವನ್ನು ಯಾವುದೇ ಆಗಿರ್ಬೋದು, ಒಂದು ದೇವರ ರಾಜ್ಯದಲ್ಲಿ ಒಂದು ವಸ್ತುವನ್ನು ಹಿಂಗೆ ತೆಗೆದು ಹಿಂಗೆ ಇಡಬೇಕು ಅಂತಂದ್ರೆ ಎಷ್ಟು ಹೋರಾಟ ಬರುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿದೆ. ಲೋಕದಲ್ಲಿ ಸಾಮಾನ್ಯ ವಿಚಾರ, ವ್ಯವಹಾರಗಳು ಎಂತೆಂಥ ವ್ಯವಹಾರಗಳು ನಡೆದು ಹೋಗ್ತವೆ. ಆದ್ರೆ ದೇವರ ರಾಜ್ಯದಲ್ಲಿ ಒಂದು ವಸ್ತುವನ್ನು ಇಲ್ಲಿ ಎತ್ತಿಡಬೇಕು ಅಂತಂದ್ರೆ ಅನೇಕ ಹೋರಾಟಗಳು ಬರ್ತವೆ. ಅದಕ್ಕೋಸ್ಕರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡದೆ, ದೇವರಲ್ಲಿ ಆ ಸತ್ಯವೇದ ಧ್ಯಾನವನ್ನು ಮಾಡದೆ, ದೇವರಲ್ಲಿ ನಾವು ಆರಾಧನೆ ಮಾಡದೆ ಅದನ್ನ ಕೈ ಇಟ್ಟಾಗ ಅಥವಾ ಅದನ್ನ ಮುಂದುವರಿದಾಗ ನಮಗೆ ಅಡೆತಡೆಗಳು ಬಂದೇ ಬರ್ತವೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಯಾರ ವಿರುದ್ಧವಾಗಿ ಹೋರಾಡ್ತಾ ಇದ್ದೇವೆ? ಕಣ್ಣಿಗೆ ಕಾಣದ ಶಕ್ತಿಗಳ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಮನುಷ್ಯರ ವಿರುದ್ಧವಾಗಿ ಅಲ್ಲ, ಆಕಾಶ ಮಂಡಲದಲ್ಲಿ ದುರಾತ್ಮ ಸೇನೆಗಳ ವಿರುದ್ಧವಾಗಿ ಹೋರಾಡೋದ್ರಿಂದ ನಾವು ಕರ್ತನ ಬಲ ಹೊಂದದೆ ನಾವು ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದನ್ನ ನಾವು ಗಮನಿಸಬೇಕು. ಆದಾಮನನ್ನು ಉಂಟು ಮಾಡಿದಾಗ ಮಣ್ಣಿಂದ ದೇವರು ಉಂಟು ಮಾಡಿದ್ರು. ಆದ್ರೆ ಅವರಿಗೆ ಶರೀರ ಯಾವುದಿದ್ದು ಮಣ್ಣಿನ ಉಂಟು ಮಾಡಿಕೊಳ್ಳೆ ಮಹಿಮೆಯ ಶರೀರ ಅವರ ಮೇಲಿತ್ತು. ಯಾಕಂದ್ರೆ ಕರ್ತನ ಒಂದು ಮಾತನ್ನ ಹೇಳ್ತಾನೆ, ನೀನು ತೋಟವನ್ನ ಕಾಯ್ಬೇಕು. ತೋಟ ಉಂಟು ಮಾಡಿದ ಯಾರು? ಕರ್ತನಾಗಿದ್ದಾನೆ. ಎಲ್ಲವನ್ನ ಕರ್ತನ ರೆಡಿ ಮಾಡಿದ್ದಾನೆ.
ಎಲ್ಲವನ್ನ ದೇವರು ಕೊಟ್ಟಿದ್ದಾನೆ. ಕೊಟ್ಟ ನಂತರ ಕಾಯ್ಬೇಕನ್ನುವಂತ ವಿಚಾರ ಯಾಕೆ? ಯಾಕಂದ್ರೆ ಆದಾಮ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ, ಉಂಟಾಗಲ್ಪಟ್ಟದಕ್ಕಿಂತ ಮುಂಚೆ ಯಾರು ತಳ್ಳಲ್ಪಟ್ಟಿದ್ದಾನೆ ಈ ಲೋಕದ ಮೇಲೆ? ಸೈತಾನ ತಳ್ಳಲ್ಪಟ್ಟಿದ್ದಾನೆ. ನೀನು ಈ ಪರಿಶುದ್ಧವಾದ ಏದೇನ್ ತೋಟವನ್ನ ಕಾಯ್ಬೇಕು ಅಂತ ಅನ್ಕೊಂಡು ಯಾರಿಂದ ಕಾಯ್ಬೇಕಾಗಿದ್ದು? ಸೈತಾನ ಕುಯುಕ್ತಿಗಳಿಂದ ಕಾಯ್ಬೇಕಾಗಿತ್ತು. ಆ ಸೈತಾನ ಕುಯುಕ್ತಿಯಿಂದ ಕಾಯೋದಕ್ಕೆ ನಿನ್ನ ಮಣ್ಣಿನ ಶರೀರದಿಂದ ಸಾಧ್ಯ ಇಲ್ಲ, ನನ್ನ ಮಹಿಮೆಯ ಶರೀರದಿಂದ ಸಾಧ್ಯ. ಹಲ್ಲೆಲೂಯ. ಆ ಮಹಿಮೆಯ ಶರೀರದಿಂದ ಕಾಯುವುದಕ್ಕೆ ಕರ್ತನ ಅಧಿಕಾರ ಕೊಟ್ಟರು. ಆದ್ರೆ ಈ ಆದಾಮನು ತನ್ನ ಕೈಯಿಂದಲೇ ಅಧಿಕಾರವನ್ನು ಯಾರ ಕೈಗೆ ಹಸ್ತಾಂತರಿಸಿದ? ಸೈತಾನನ ಕೈಗೆ ಹಸ್ತಾಂತರಿಸಿದ. ಆದ್ರೆ ಎರಡನೇ ಆದಾಮನಾದರೂ ಆ ಸೈತಾನನ ಕೈಯಿಂದ ಎಲ್ಲವನ್ನ ಕಿತ್ತು ತನ್ನ ಕೈಗೆ ತೆಗೆದುಕೊಂಡು ತನಗೆ ಮಾತ್ರವಲ್ಲ, ತನ್ನನ್ನ ಹಿಂಬಾಲಿಸುವ, ತನ್ನನ್ನ ನಂಬಿರುವಂತ ಬಲವಾದ ನಂಬಿಕೆ ಉಳ್ಳಂತ ವ್ಯಕ್ತಿಗಳ, ಜನರ ಕೈಯಲ್ಲಿ ಆತನು ಕೊಚ್ಚಲೆಂದು ನಾವು ನೋಡ್ತೇವೆ. ಆ ಬಲ ಇದ್ರೆ ಮಾತ್ರನೇ ನಾವು ಆ ಸೈತಾನನ ವಿರುದ್ಧವಾಗಿ ಹೋರಾಡಲು ಸಾಧ್ಯ. ಇಲ್ಲ ಅಂದರೆ ನಾವು ಬಲಹೀನರಾಗಿದ್ದೇವೆ, ವೀಕ್ ಆಗಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಬಲಹೀನರಾಗಿ ಸೈತಾನನ ವಿರುದ್ಧವಾಗಿ ಹೋರಾಡಲು ಸಾಧ್ಯವಿಲ್ಲ. ದೇವರ ಮಹಿಮೆಯನ್ನು ಹೊಂದಿ ನಾವು ಹೋರಾಡುವ. ಅದಕ್ಕೋಸ್ಕರವಾಗಿ ದೇವರ ಕಾರ್ಯವನ್ನ ಯಾವುದೇ ಮಾಡ್ರಿ, ದೇವರ ಹೆಸರಲ್ಲಿ, ಯೇಸುವಿನ ನಾಮದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಆಗಿರ್ಬೋದು, ಇನ್ನೊಬ್ಬರಿಗೆ ವಾಕ್ಯ ಹೇಳೋದಾಗಿರ್ಬೋದು, ಯಾವುದೇ ಆಗಲಿ ನಾವು ಪ್ರಾರ್ಥನೆ ಇಲ್ಲದೆ, ದೇವರ ಬಲವನ್ನು ಹೊಂದದೆ ನಾವು ಮಾಡ್ಲಿಕ್ಕೆ ಹೋಗುದಾದ್ರೆ ಇಟ್ ವಿಲ್ ಬಿ ವೆರಿ ಡೇಂಜರಸ್. ಅದಕ್ಕೋಸ್ಕರವಾಗಿ ಕೆಲವು ಬಾರಿ ನಾವು ಹೋದಾಗ ನಮಗೆ ಸಫಲತೆ ಸಿಗೋದಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಬಲ ಇಲ್ಲ, ನಂಬಿಕೆ ಇಲ್ಲ. ಅದರ ನಿಮಿತ್ತವಾಗಿ ಮುಂದೆ ಹೋಗೋಣ. ಕರ್ತನಿಗೆ ಹೇಳ್ತಾ ಇದ್ದೇನೆ, ನಿಮಗೆ ನಂಬಿಕೆ ಸಾಕ. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ. ಯೇಸು ಅವನನ್ನು ಗದರಿಸಲು ಒಂದೇ ಮಾತು, ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಹುಡುಗನಿಗೆ ಸ್ವಸ್ಥವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕ್ಷಣವೇ ಹುಡುಗನಿಗೆ ಸ್ವಸ್ಥವಾಯಿತು. ಇಲ್ಲೊಂದು ಸೀಕ್ರೆಟ್ ಇದೆ ಅಂತ ಅನ್ಕೊಂಡು ಯಾರಿಗೆ ಗೊತ್ತಾಯ್ತು? ಶಿಷ್ಯರಿಗೆ ಗೊತ್ತಾಯ್ತು. ನಮ್ಗೆ ಗೊತ್ತಾ? ಆ ನಂಬಿಕೆಯನ್ನು ಹೊಂದುವುದಕ್ಕೆ ಇಲ್ಲೊಂದು ಸೀಕ್ರೆಟ್ ಇದೆ ಅಂತ ಅನ್ಕೊಂಡು ನಾವು ಹುಡುಕಿದ್ದೇವ? ನಾವು ಹುಡುಕಿಲ್ಲ. ಯಾವ ನಂಬಿಕೆ ನಮ್ಮ ತಂದೆಯ ನಂಬಿಕೆ, ತಾಯಿಯ ನಂಬಿಕೆ, ಸಹೋದರನ ನಂಬಿಕೆ, ಸಹೋದರನ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ನಮಗೆ ಪರ್ಸನಲ್ ಎನ್ಕೌಂಟರ್ ಆಗಿದೆಯಾ ಕರ್ತನ ಜೊತೆ? ಕರ್ತನ ನಮಗೆ ವೈಯಕ್ತಿಕವಾಗಿ ನೀನು ಈಗಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅನ್ಕೊಂಡು ನಮಗೆ ಎನ್ಕೌಂಟರ್ ಆಗಿದೆಯಾ? ಎನ್ಕೌಂಟರ್ ಆಗದೆ ನಾವು ಯಾಕೆ ನಮ್ಮ ಸ್ವ ಆಲೋಚನೆಯನ್ನ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ? ನಾನು ಕೆಲವ್ರಿಗೆ ಹೇಳ್ತೇನೆ, ಕೆಲವರು ಸ್ವ ಆಲೋಚನೆ ಮಾಡಿ ಮುಂದೆ ಹೋಗ್ತಾರೆ. ನಾನು ಅದಕ್ಕೆ ಹೇಳ್ತೇನೆ, ನೀವು ಹೋಗು, ಯಾವ ಸ್ಥಳಕ್ಕೆ ಹೋಗ್ತೀಯೋ ಅದೇ ಸ್ಥಳದಿಂದ ಹಿಂದೆ ಬರ್ತೀಯ. ನೀವು ಇಲ್ಲಿ ಬಂದು ನಿಲ್ತೀಯ. ನಾನು ಅದಕ್ಕೆ ಅಭ್ಯಂತರ ಮಾಡೋದಿಲ್ಲ. ಹೋಗು, ನೀನು ಹೋದ ಸ್ಥಳದಿಂದ ಮತ್ತೆ ತಿರುಗಿ ನನ್ನ ಮುಂದೆ ಬಂದು ನಿಲ್ತೀಯ ನೀನು. ಆಗ ನಾನು ಹೇಳ್ತೇನೆ ಮಾತುಗಳನ್ನ. ಯಾಕಂತಂದ್ರೆ ಕರ್ತನ ಚಿತ್ತ ಇಲ್ಲದಿದ್ರೆ ಪ್ರಿಯರೇ, ಯಾಕೋಬನನ್ನು ನೋಡ್ತೇವೆ. ಯಾಕೋಬನ ಯಾವ್ದ್ರ ಹಿಂದೆ ಹೋದ? ಯಾವುದೇ ಹಿಂದೆ ಹೋದ? ಮೊದಲೇ ಮಾಡಿರೋದು ಏನು? 2 ತಪ್ಪುಗಳನ್ನು ಆಲ್ರೆಡಿ ನಡೆದಿದೆ. ತಂದೆಗೆ, ಬ್ರದರ್ಗೆ, ಸಹೋದರನಿಗೆ ಮೋಸ, ತಂದೆಗೆ ಮೋಸ ನಡೆದಿದೆ. ಆದ ನಂತರ ಓಡೋಗಿದ್ದು 3ನೇ ಕ್ರೈಮ್ ಆಗಿದೆ. 3ನೇ ಕ್ರೈಮ್ ಹೋಗಿ ಯಾರ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಹೋದೆ? ಲಾಬಾನನು. ಈ ಲಾಬಾನನು ಎಂತವನಾಗಿದ್ದಾನೆ ಮುಂದಿನ ದಿನಮಾನದಲ್ಲಿ ಕಲಿಯೋಣ. ಆತನ ಮೆಂಟಾಲಿಟಿ ಏನು ಅಂತಂದ್ರೆ, ಯಾಕಂದ್ರೆ ನಿನ್ನೆ ವಾಕ್ಯ ಓದುವಾಗ ಆತನ ವಿಚಾರ ತಿಳಿದಿಂದ ಆತನ ಯಾವ ರೀತಿಯ ಒಂದು ಮನಸ್ಥಿತಿ ಉಳ್ಳವನು, ಯಾಕೋಬ ಬರೋದಕ್ಕಿಂತ ಮುಂಚೆ ಅವನು ಯಾವ ರೀತಿಯ ಮನಸ್ಸುಳ್ಳವನು ಅನ್ನೋದನ್ನ ಮುಂದಿನ ದಿವಸ ಕಲಿಯೋಣ. ಅವರ ಜೊತೆ ಬಿಸ್ನೆಸ್ ಮಾಡ್ತಾನೆ. ಬಿಸ್ನೆಸ್ ಮಾಡಿದ್ರೆ ಏನಾಯ್ತು? ಲಾಸ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಅದನಂತರ ಗೊತ್ತಾಗುತ್ತೆ, ನನಗೆ ತಂದೆ ಆಶೀರ್ವಾದ ಅಲ್ಲ, ಬ್ರದರ್ ಇಂದ ಕೈ, ಸಹೋದರರಿಂದ ಕಿತ್ಕೊಂಡಂತ ಬರ್ತ್ ರೈಟ್ ಅಲ್ಲ, ಆ ಚೊಚ್ಚಲತನದ ಹಕ್ಕಲ್ಲ, ನನ್ನ ಕರ್ತನ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಅಲ್ಲೆಲ್ಲವೇ ಆ ಆಶೀರ್ವಾದದಿಂದ ಆತನು ಬಿಸ್ನೆಸ್ ಸ್ಟ್ರಾಟಜಿಯನ್ನ ಕಂಡುಕೊಳ್ತಾನೆ. ಬಿಸ್ನೆಸ್ ಸ್ಟ್ರಾಟಜಿಯನ್ನ ಕಂಡುಕೊಳ್ತಾನೆ. ಕರ್ತನ ದರ್ಶನದಲ್ಲಿ ಹೀಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಕರ್ತನು ಬಿಸ್ನೆಸ್ ಮಾಡೋದ್ರಿಂದ ಹೇಳಿಕೊಟ್ಟು ಎಲ್ಲಾ ಸಂಪಾದನೆ ಆಯ್ತು. ಆದ್ರೂ ಕೂಡ ಏನಾಯ್ತು? ತೃಪ್ತಿ ಇಲ್ಲ. ಜೀವನದಲ್ಲಿ
ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. 2 ಹೆಂಡತಿಯರಿದ್ದಾರೆ, 13 ಜನ ಮಕ್ಕಳಿದ್ದಾರೆ. ಅಬ್ರಾಮನ ಕೊರತೆ ಅವನಿಗಿಲ್ಲ, ಅಬ್ರಾಮನಿಗಿದ್ದಂತ ಕೊರತೆ ಇಲ್ಲ, ಈಸಾಕನಿಗಿದ್ದಂತ ಕೊರತೆ ಇಲ್ಲ. ಇದನ್ನು ಸಮೃದ್ಧಿ ಆಗಿದೆ, ಆದರೂ ಕೂಡ ಸಮಾಧಾನ ಇಲ್ಲದಂತಹ ಪರಿಸ್ಥಿತಿ ಆತನ ಎದುರಿಸ್ತಾ ಇದೆ. ಆದ್ರೆ ಆತನಲ್ಲಿ ಒಂದು ನಂಬಿಕೆ ಆಗ ಎಚ್ಚೆತ್ತುಕೊಳ್ಳುತ್ತೆ. ಹಲ್ಲೆಲೂಯಾ. ಆ ನಂಬಿಕೆಯಿಂದಲೇ ಆತನ ಎಲ್ಲಿ ಬರ್ತಾ ಇದ್ದಾನೆ? ತನ್ನ ಪಿತೃಗಳ ದೇಶಕ್ಕೆ ರಿಟರ್ನ್ ಬರ್ತಾ ಇದ್ದಾನೆ. ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನ ಮತ್ತೆ ತಿರುಗಿ ನೀನು ಪಿತೃಗಳ ದೇಶಕ್ಕೆ ಹೋಗ್ಬೇಕು. ಯಾಕಂದ್ರೆ ನೀನು ಅಲ್ಲೇ ಇರಬೇಕು, ನೀನು ಅಲ್ಲೇ ಜೀವನ ಮಾಡ್ಬೇಕು. ನೀನು ಎಲ್ಲೆಲ್ಲೋ ತಿರುಗಾಡೋದಿಲ್ಲ, ಎಲ್ಲೆಲ್ಲೋ ಹೋಗೋದಿಲ್ಲ, ನಿನ್ನ ಆಲೋಚನೆ ಪ್ರಕಾರ ಜೀವಿಸೋದಲ್ಲ, ನಿನ್ನ ಪ್ಲಾನಿಂಗ್ಸ್ ಅನ್ನ ಮಾಡೋದು ಜೀವಿಸಲ್ಲ. ನಿನಗೆ ಎಷ್ಟು ಬೇಕೋ ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ, ಬಟ್ಟೆ ಹಾಕುವುದಕ್ಕೆ, ಇರೋದಕ್ಕೆ ಅಲ್ಲಿ ನಾನು ಕೊಡ್ತೇನೆ. ನೀನು ಯಾವುದೇ ಸ್ಥಳದಲ್ಲಿ ಆಲೋಚನೆ ಮಾಡಿದೆಯಲ್ಲ ಅಲ್ಲಿ ನಾನು ನಿನಗೆ ಇರಿಸೋದಿಲ್ಲ, ಕೊಡೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಆ ನಂಬಿಕೆಯಿಂದ ಅವನು ಎಷ್ಟು ಮಟ್ಟಕ್ಕೆ ಇಳಿದಾರೆ? ದೇವರ ಜೊತೆ ಹೋರಾಡಿ ನಾನು ನನ್ನ ಆಶೀರ್ವಾದವನ್ನು ಪಡ್ಕೋಬೇಕು. ಯಾಕಂದ್ರೆ ಅದರ ಪರಿಸ್ಥಿತಿ ಏನಂತಂದ್ರೆ, ಒಂದ ನಾನು ಬದುಕಬೇಕು, ಇಲ್ಲ ಅಂತಂದ್ರೆ ನಾನು ಸಾಯಬೇಕು. ನಿಮ್ಮ ಜೀವಿತದಲ್ಲಿ ಕೂಡ ಇವತ್ತಿನ ದಿವಸ ಆ ರೀತಿಯ ಪರಿಸ್ಥಿತಿ ಇರುವ, ಒಂದ ನಾನು ಬದುಕಬೇಕು, ಇಲ್ಲ ಅಂತಂದ್ರೆ ನಾನು ಸಾಯ್ಬೇಕು ಅನ್ನುವಂತ ಪರಿಸ್ಥಿತಿ ಬರುವಾಗ ದೇವರ ಜೊತೆ ನಾವು ನಂಬಿಕೆಯಿಂದ ಹೋರಾಡಿ ನಮ್ಮ ಆಶೀರ್ವಾದವನ್ನು ಹೊಂದುವಂತ ಪರಿಸ್ಥಿತಿ ಇದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಿನ್ನೆ ಒಂದು ಸಾಕ್ಷಿಯನ್ನ ನಾನು ಕೇಳಿಸ್ಕೊತಾ ಇದ್ದೇನೆ. ಒಬ್ರು ಆನಾ ಕಂಡಪ್ತಿಲ್ ಎನ್ನುವಂತ ಸೇವಕಿ ಇದ್ದಾರೆ. ಅವರಿಗೆ ಒಂದು ಮಗು ಜನ್ಮ ಬೀಳುತ್ತೆ. ಡಾಕ್ಟರ್ ಹೇಳ್ತಾರೆ ಇನ್ನು 6 ದಿವಸದಲ್ಲಿ ಸತ್ತು ಹೋಗುತ್ತೆ ಅಂತ. ಅಂದ್ರೆ ಪ್ರೊಫೆಸಿ ಅಲ್ಲ, ಮೆಡಿಕಲ್ ರಿಪೋರ್ಟ್ ಪ್ರಕಾರ 6 ದಿವಸದಲ್ಲಿ ಸತ್ತು ಹೋಗುತ್ತೆ ಅಂತ ಅನ್ಕೊಂಡೆ. ಈಕೆಗೆ ನೆನಪಾಗಿದೆ ಅನ್ನೋದು, ಈಕೆ ಸತ್ಯವೇದ ಏನು ಹೆಚ್ಚು ಗೊತ್ತಿಲ್ಲ. ಈಕೆಗೆ ನೆನಪಾಗಿದೆ ಅನ್ನೋದಂದ್ರೆ ಯಾಕೋಬನ ಆ ಒಂದು ಹೋರಾಟಯುಕ್ತ ಪ್ರಾರ್ಥನೆ. ಕರ್ತನೆ, ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯ, ನನಗೆ ನೀನು ರೂಪಿಸಿ, ನನ್ನ ಗರ್ಭದಲ್ಲಿ ರೂಪಿಸಿ ಒಂದು ಮಗುವನ್ನು ಕೊಟ್ಟಿದೀಯ, ನಾನು ಇದನ್ನ ಬೇಕು ಅಂತ ಅನ್ಕೊಂಡು ಕೇಳ್ತಾ ಇದ್ದೆ. ಹಲ್ಲೆಲೂಯಾ. ಇದರ ಜೀವ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ರೆ, ನೀನು ಯಾವುದೇ ಕಾರಣಕ್ಕೂ ಇದರ ಜೀವವನ್ನು ತೆಗೆದುಕೊಡೋದು, ಇದನ್ನ ಹಾಗೇ ನೀನು ಜೀವಂತವಾಗಿಡಬೇಕು ಅಂತ ಹೋರಾಡಿ ಪ್ರಾರ್ಥನೆ ಮಾಡ್ತಾಳೆ. ಆತನ ಈಗ ಅವರಿಬ್ಬರು ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ತಾಯಿ ಕೂಡ ಎಕ್ಸ್ಪೈರ್ ಆಗಿದೆ, ಮಗ ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಅಂದ್ರೆ ಮಗ ಎತ್ತರಕ್ಕೆ ಬೆಳೆದು ನಿಂತ ಒಂದು ವಿಡಿಯೋದಲ್ಲಿ ನೋಡುವಾಗ ಪ್ರಿಯರೇ, ಕರ್ತನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಒಂದೇನಂದ್ರೆ ನಮಗೆ ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯಾ. ಆ ನಂಬಿಕೆ ಉಳ್ಳಂತ ಪ್ರಾರ್ಥನೆ ಇವತ್ತಿನ ದಿವಸ ಮಾಡಲು ನಮಗೆ ಸಾಧ್ಯ ಇದೆ. ಹಲ್ಲೆಲೂಯಾ. ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಆ ಸಾಧ್ಯ ಇದೆ ಅನ್ನೋದಾದ್ರೆ ಇಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ನಂಬಿಕೆ ಕಡಿಮೆ ಆಗುವುದರಿಂದಲೇ ಆಗಲಿಲ್ಲ. ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಾನು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಹಾಗಾದ್ರೆ ಪ್ರಾರ್ಥನೆ ಸಮಯ ಯಾಕೆ ಕಡಿಮೆ ಆಗಿದೆ? ನಾನು ಕೇಳಿದ್ರೆ ಕೊಡ್ತಾರೆ ಅಂತ ಅನ್ಕೊಂಡು ನಂಬಿಕೆ ಇದ್ರೆ, ಕೇಳಿದ್ರೆ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡು ನಂಬಿಕೆ ಇದ್ರೆ, ಪ್ರಾರ್ಥನೆ ಮಾಡುವಂತ ಸಮಯ ಯಾಕೆ ಕಡಿಮೆ ಆಗಿದೆ? ಪ್ರಾರ್ಥನೆ ಹಾಕುವಂತ ಸಮಯ ನಮ್ಮ ಒಂದು ಜೀವನದಲ್ಲಿ ಯಾಕಿಲ್ಲ? ಆರಾಧನೆ ಅನ್ನೋದು ಯಾಕಿಲ್ಲ? ಸತ್ಯವೇದ ಧ್ಯಾನ ಅನ್ನೋದು ಯಾಕಿಲ್ಲ? ಯಾಕಂದ್ರೆ ಸತ್ಯವೇದ ಓದಿದಿದ್ರೆ ಯಾವ ಪರಿಸ್ಥಿತಿ ಅಲ್ಲಾದ್ರೂ ಮುಳ್ಳಿನ ಮೇಲೆ ನಡೆದ್ರು ಕೂಡ ಆ ನೋವು ತಾಗದಂತೆ ಕರ್ತನು ನಮ್ಮನ್ನ ನಡೆಸುವಾತನ. ಯಾಕೆಂದ್ರೆ ಸ್ಟೆಫನಿಗೆ ಎತ್ತಿ 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 ಕಲ್ಲು ನೋಡಿದ್ರು. ಅದನ್ನ ಎಲ್ಲಿ ನೋಡ್ತಾ ಇದ್ದೇನೆ? ಲೋಕದಲ್ಲಿ ಈ ಭೂಲೋಕವನ್ನು ನೋಡಿದ್ರೆ ಪರಲೋಕವನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಏನು ಆಗ್ಲಿಲ್ಲ ಅಂತಂದ್ರೆ ಆ ಬಾಡಿಗೆ, ಏನು ಆಗ್ಲಿಲ್ಲ ಅಂದ್ರೆ ಆ ಶರೀರಕ್ಕೆ ಕರ್ತನ ವಾಕ್ಯ ಅದರಲ್ಲಿ ತುಂಬಿಕೊಂಡಿದೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದು ಯಾವುದು ಗೊತ್ತಾ? ಆದಿ ಕಾಂಡದಿಂದ ಹಿಡಿದು ತಾನು ನಿಲ್ತಂತ ಕಾಲಮಾನದವರೆಗೆ ಎಲ್ಲ ವಿಚಾರಗಳನ್ನ ಅದನ್ನು ಒಂದೇ ಸಾರಿ ಆ ಕಟಕಟೆಯಲ್ಲಿ ನಿಂತುಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದರಲ್ಲಿ ಆಲೋಚನೆ ಮಾಡ್ರಿ, ಸತ್ಯವೇದನೆ ಅದರ ಒಳಗಡೆ ಇದೆ, ದೇವರ ವಾಕ್ಯಗಳ ಆತನ ಒಳಗಡೆ ಇದೆ. ಆ ವಾಕ್ಯಗಳ ಒಳಗಡೆ ಇದರಿಂದ ಆ ನಂಬಿಕೆ, ಆ ಒಂದು ನಂಬಿಕೆ ಕಣ್ಣುಗಳಿಂದ ಆತನು ದೇವರನ್ನ ಕರ್ತನನ್ನ ನೋಡ್ತಾನೆ. ಹಲ್ಲೆಲೂಯಾ. ಇವತ್ತಿನ ಅನೇಕ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಂತ ನಮ್ಮನ್ನ ಕರ್ತನೆ ಹೇಳ್ತಾ ಇದ್ದಾನೆ, ನಿನಗೆ ನಂಬಿಕೆ ಕಡಿಮೆಯಾಗದಿಂದಲೇ ಆಗಲಿಲ್ಲ, ನಿನಗೆ ಸತ್ಯವಾಗಿ ಹೇಳ್ತೇನೆ. ಎಷ್ಟು ಬೇಕಂತೆ? ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ಏನಂತೆ? ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ತನ್ನ ಕ್ಯಾರೆಕ್ಟರ್ನಲ್ಲಿ ತನಗೆ ಅಸಾಧ್ಯವಾದ ಉಂಟು ಅಂತ ಅನ್ಕೊಂಡು ಕೇಳುವಾಗ ಅದನ್ನು ಮತ್ತೊಂದು ಹೇಳ್ತಾ
ನಿಮ್ಮನ್ನು ಕೂಡ ನನ್ನ ಸಾರೂಪ್ಯದಲ್ಲಿ ನಾನು ಉಂಟು ಮಾಡಿದ್ದೇನೆ, ನಿಮಗೂ ಕೂಡ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೇಸುವಿನ ನಾಮದಲ್ಲಿ ನೀವು ಕೇಳಿಕೊಳ್ಳುವಾಗ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದಾನೆ. ಎಷ್ಟಂತೆ? ಸಾಸಿವೆ ಕಾಳಷ್ಟು ನಂಬಿಕೆ. ಸಾಸಿವೆ ಕಾಳನ್ನು ನೋಡಿದ್ರೆ ಅದರಲ್ಲಿ ಯಾವುದೇ ಬ್ಲೆಮಿಶ್ ಇಲ್ಲ, ಅಂದ್ರೆ ಅದರಲ್ಲಿ ಯಾವುದೇ ಈ ಬೇರೆ ಬೀಜದ ರೀತಿಯಲ್ಲಿ ಅದರಲ್ಲಿ ಒಂದು ಹೋಲ್ ಇಲ್ಲ, ಸಂಪೂರ್ಣವಾಗಿ ಒಂದು ಕವರ್ ಆಗಿರುವಂಥದ್ದು. ಅದನ್ನ ನಮಗೆ ಏನನ್ನ ನಾವು ನೋಡ್ಬೋದು, ಅದರಲ್ಲಿ ಯಾವುದೇ ಕೊರತೆ ಇಲ್ಲ, ಅದರಲ್ಲಿ ಯಾವುದೇ ಒಂದು ಏನೋ ಯಾವುದೇ ರೀತಿಯ ಒಂದು ಏನೋ ಅದಕ್ಕೆ ಬೇಡವಾದದ್ದು ಅಥವಾ ವಿರೋಧವಾದದ್ದು ಯಾವುದೂ ಇಲ್ಲ. ಪೂರ್ಣವಾದದ್ದು, ಪರಿಪೂರ್ಣವಾದದ್ದು ಎನ್ನುವುದನ್ನು ನಾವು ನೋಡ್ತೇವೆ. ಚಿಕ್ಕದಾಗಿದ್ರು ಕೂಡ, ಬೀಜ ಚಿಕ್ಕದಾಗಿದ್ರು ಕೂಡ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ? 20 ರಿಂದ 30 ಫೀಟ್ ಎತ್ತರ ಬೆಳೆಯುತ್ತೆ ಅಂತ. ಬೀಜ ಇಷ್ಟೇ ಇರೋದು. ಆ ಒಂದು ಬೀಜದಿಂದ 20 ರಿಂದ 30 ಫೀಟ್ ಎತ್ತರ ಮರ ಆಗಿ ಬೆಳೆಯುತ್ತಂತೆ. ಹಾಗಾದ್ರೆ ಆ ಸಾಸಿವೆ ಕಾಳಷ್ಟು ನಂಬಿಕೆ ಇವತ್ತಿನ ದಿವಸ ನಮ್ಮಲ್ಲಿ ಇದೆ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಏನ್ ಮಾಡ್ಬೋದಂತೆ? ಬೆಟ್ಟವನ್ನ ನೀನು ಸಮುದ್ರಕ್ಕೆ ಹೋಗಿ ಬೀಳು ಅಂತಂದ್ರೆ ಅದು ಬೀಳುತ್ತಂತೆ. ಇನ್ನು ದೊಡ್ಡ ದೊಡ್ಡ ಬೀಜಗಳ ರೀತಿಯಲ್ಲಿ ನಮ್ಮ ನಂಬಿಕೆ ಇರುವುದಾದರೆ ಕರ್ತನ ಅಸಾಧಾರಣ ಕಾರ್ಯವನ್ನ ಮಾಡುವಾತನಾಗಿ. ಇವತ್ತಿನ ದಿವಸ ಇದನ್ನ ನೀವು ಪ್ರವಾದನೆ ರೂಪಕವಾಗಿ ತೆಗೆದುಕೊಂಡ್ರು ನನಗೆ ಗೊತ್ತಿಲ್ಲ, ಆದ್ರೆ ಕರ್ತನು ಮಾಡಲು ಶಕ್ತನಾಗಿದೆ. ಆತನ ವಾಕ್ಯ ಬಾಯಲ್ಲಿ ಹೊರಟ್ರೆ ಯೆರೆಮೀಯನು ಹೇಳ್ತಾನೆ, ಆತನ ಬಾಯಲ್ಲಿ ಹೊರಟಂತ ಮಾತಿದೆಯಲ್ಲ ಅದು ನೆರವೇರದೆ ಹಿಂದೆ ತಿರುಗಿ ಬಾರೋದೇ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನ ಹೃದಯದಲ್ಲಿ ಹುಟ್ಟುತ್ತಾದರೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ನನ್ನ ಮಾರ್ಗಗಳಂತೆ ನಿನ್ನ ಮಾರ್ಗಗಳಲ್ಲ, ನನ್ನ ಆಲೋಚನೆ ಅಂತೆ ನಿನ್ನ ಆಲೋಚನೆ ಅಲ್ಲ. ನನ್ನ ಆಲೋಚನೆ ಅದು ಅಗಮ್ಯವಾದುದು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ಪ್ಲಾನ್ ಗಳನ್ನು ಬದಲಾಯಿಸಿಕೊಳ್ಳಿ. ಚೇಂಜ್ ದ ಪ್ಲಾನ್. ನಷ್ಟ 1 ಲಕ್ಷ, 50 ಲಕ್ಷ 1 ಕೋಟಿ ಆಗಿ. ಯಾಕೋಬನ ರೀತಿಯಲ್ಲಿ 1 ಲಕ್ಷ 1 ಕೋಟಿಯಲ್ಲಿ ಆಸ್ತಿನೇ ಹೋಗುವಂತ ಪರಿಸ್ಥಿತಿ ಬಂದರೂ ಕೂಡ ಯಾಕೋಬ ಹೇಳ್ತಾ ಇದ್ದಾನೆ, ನನಗೆ ದೇವರ ಆಶೀರ್ವಾದ ಬೇಕು, ನಿನ್ನ ಪ್ರಸನ್ನತೆ ಬೇಕು. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಲ್ಲ. ಹಾಸನ ಪಟ್ಟಣವನ್ನು ಖಾಲಿ ಮ್ಯಾಪ್ ಅಲ್ಲಿ ನೋಡಿದ ಪರಿಚಯ ನನಗೆ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಪರಿಚಯ ಏನಿಲ್ಲ. ಯಾರು ಗೊತ್ತಿರೋ, ಯಾರಾದರೂ ನನಗೆ ನಾನು ಬರೋದಕ್ಕಿಂತ ಮುಂಚೆ ಫೋನಲ್ಲಿ ಕಾಂಟ್ಯಾಕ್ಟ್ ಇರೋರು ಯಾರು ಹೇಳಿದಾರೆ ನನ್ನ ಜೊತೆ ಇಲ್ಲಿ? ಬನ್ನಿ, ಮನೆ ಮಾಡ್ಕೊಟ್ಟಿದ್ದೀನಿ ಗಣ, ಮನೆ ಮಾಡಿದ್ದೀನಿ, ಲೀಸ್ ಮಾಡಿದ್ದೀನಿ ಅಥವಾ ಬಾಡಿಗೆ ಮಾಡಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೊತೀನಿ, ನಿನಗೆ ಏನಾದರೂ ದಿನಸಿ ಅದು ಇದು ಏನೋ ಇಲ್ಲ ಅಂತಂದರೆ ತಿಂಗಳಿಗೆ ಕೊಡ್ತೀನಿ, ಸ್ವಲ್ಪ ಪಾಕೆಟ್ ಮನಿನೂ ಕೊಡ್ತೀನಿ, ಸ್ವಲ್ಪ ದಿನ ಹಂಗೆ ಜೀವನ ಮಾಡ್ಕೊಂಡು ಹೋಗು, ಮುಂದೆ ದೇವ್ರು ನಡೆಸ್ತಾರೆ ಅಂತ ಅಂದ್ಕೊಂಡು ಯಾರಾದರೂ ಹೇಳಿದವರಿದ್ದಾರ? ಯಾರಾದರೂ ಹೇಳಿದವರಿದ್ದಾರೆ? ಯಾರು ಹೇಳಿಲ್ಲ. ಕರ್ತನ ಎಲ್ಲವನ್ನ ನಡೆಸಿದನು. ಹಲ್ಲೆಲೂಯಾ. ಕರ್ತನ ಎಲ್ಲವನ್ನ ಒದಗಿಸಿಕೊಟ್ಟನು. ನಾವು ಏನ್ ಮಾಡ್ತೀವಿ? ಫ್ಯೂಚರ್ ಸೆಕ್ಯೂರಿಟಿ ನೋಡ್ಕೊಂಡು ಏನೇನೋ ಪ್ಲಾನಿಂಗ್ ಅನ್ನು ಮಾಡ್ತೀವಿ, ಏನೇನೋ ಆಲೋಚನೆ ಮಾಡ್ತೀವಿ. ನಾನು ಪ್ಲಾನಿಂಗ್ ಮಾಡಬೇಡಿ ಅಂತ ಹೇಳಿದೆ. ಕರ್ತನ ಚಿತ್ತದ ಪ್ರಕಾರ ಪ್ಲಾನಿಂಗ್ ಒಳ್ಳೆಯದೇ, ಆದರೆ ಕರ್ತನನ್ನು ನಂಬಿ ನಾವು ಜೀವಿಸಬೇಕಾಗಿರ್ತದೆ. ಹಲ್ಲೆಲೂಯಾ. ಒಂದು ಬಲವಾದ ನಂಬಿಕೆ ಇವತ್ತಿನ ದಿವಸ ನಿಮ್ಮಲ್ಲಿ ಇರುವುದಾದರೆ, ನಿಮ್ಮ ಪ್ರಶ್ನೆಗಳಿರಬಹುದು, ಬಲವಾದ ನಂಬಿಕೆ ಅಂತ ಹೇಳ್ತಿದ್ದೀರಾ, ಇಷ್ಟು ದಿವಸಗಳ ಕಾಲ ನಾನು ಪ್ರಾರ್ಥನೆ ಮಾಡಿ 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 ಸಾಕಾಗಿದೆ, ನನಗೇನು ಸಿಕ್ತು ಅಂತ ಅನ್ಕೊಂಡು ಕೇಳ್ಬೋದು. ನಿನ್ನ ಆಶೀರ್ವಾದದ ಹತ್ತಿರ ಇದ್ರೆ ಏನ್ ಮಾಡ್ತೀಯ? ಇನ್ನು ಒಂದು ಸ್ಟೆಪ್ ಇಟ್ರೆ ನೀನು ಆ ಜಾಗ ತಲುಪದೆ. ಅಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ನೂರಾರು ಆಲೋಚನೆಗಳು ಬರ್ತಾ ಇದ್ದಾವೆ, ನೂರಾರು ಆಲೋಚನೆಗಳು ಬರ್ತವೆ. ಈ ಆಲೋಚನೆಗಳನ್ನ ನೀನು ಹಿಂಬಾಲಿಸೋದಕ್ಕೆ ಏನೇನೋ ಐಡಿಯಾಗಳನ್ನ ಮಾಡ್ತಾ ಇದೀಯ. ದೇವರು ಹೇಳ್ತಾ ಇದ್ದಾರೆ, ಫಾಲೋ ಮೀ. ಹಲ್ಲೆಲೂಯಾ. ನನ್ನನ್ನು ಹಿಂಬಾಲಿಸು, ನಿನ್ನ ಆಶೀರ್ವಾದದ ಒಂದು ಗುರಿ, ಆಶೀರ್ವಾದದ ಒಂದು ಬುಗ್ಗೆ ನೀನು ಹತ್ತಿರ ಇದೀಯ. ಆ ಹತ್ತಿರ ಇರುವಂತಹ ಬುಗ್ಗೆಯನ್ನ ಪಡೆದುಕೊಳ್ಳೋದನ್ನ ಬಿಟ್ಟು ನೀನೇನ್ ಮಾಡ್ತಾ ಇದೀಯ? ಬೇರೆ ಎಲ್ಲ ಆಲೋಚನೆ ಮಾಡ್ತಾ ಇದೀಯ. ಬೇರೆ ಎಲ್ಲ ಆಲೋಚನೆ ನೀನು ಪ್ರಯತ್ನ ಪಡಬಹುದು, ಆದ್ರೆ ಸಫಲವಾಗುತ್ತೆ ಎಂದು ಅನ್ಕೊಂಡು ಕರ್ತನೆ ಹೇಳಿಲ್ಲ. ಹಲ್ಲೆಲೂಯಾ. ಆತನ ಆಲೋಚನೆ ಸಫಲವಾಗುವುದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣು ಮುಚ್ಚಿ ನಾವು ನಂಬೋದು ಅಂತ ಹೇಳ್ತಾರಲ್ಲ, ಕಣ್ಣು ಮುಚ್ಚಿ ನಾವು ನಂಬೋದು. ನಾವು ಏನೇನೋ ವ್ಯವಹಾರ ಮಾಡುವ ಕಣ್ಣು ಮುಚ್ಚಿ ನಂಬಿಡ್ತೇವೆ. ಎಂತೆಂತ ಟೋಪಿಗಳನ್ನ ನಾವು ಹಾಕಿಸ್ಕೊಂಡಿದೀವಿ ಅಂತಂದ್ರೆ ಕೆಲವರು ನೋಡುವಾಗ ಏನೇನೋ ಇದನ್ನ ಕಣ್ಣು ಮುಚ್ಚಿ ನಂಬಿಡ್ತೇವೆ, ಆದ್ರೆ ಇಂಥ ವಿಚಾರಗಳನ್ನು ನಂಬಕ್ ಹೋಗೋದಿಲ್ಲ.
ದೇವರನ್ನ ನಾವು ಕಣ್ಮುಚ್ಚಿ ನಂಬಕ್ಕೆ ಹೋಗಿದ್ದೇವೆ. ಅನೇಕ ಪ್ರಶ್ನೆಗಳನ್ನು ಕೇಳ್ತೀವಿ, ನಮಗೆ ನಾವೇ ಪ್ರಶ್ನೆಗಳನ್ನು ಕೇಳ್ತೇವೆ, ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತವೆ. ಆದ್ರೆ ಕರ್ತನ ಪ್ರಶ್ನೆಗಳನ್ನು ಹುಟ್ಟು ಯಾಕೋಬನ ಮನಸ್ಸಲ್ಲೂ ಪ್ರಶ್ನೆ ಇತ್ತು, ನನ್ನ ಪ್ರಾಣ ಹೋಗುತ್ತೆ ಅಲ್ಲಿ, ಮತ್ತೆ ನಾನು ತಿರುಗಿ ಹೋಗ್ಬೇಕಲ್ಲಿ, ನನ್ನ ಆಸ್ತಿ ಎಲ್ಲ ನನ್ನ ಅಣ್ಣನ ಕೊಡ್ತಾ ಇದ್ದೀನಿ, ಪಾಲಾಗಿ ಸಂಪಾದನೆ ಮಾಡಿದ್ದಲ್ಲ ಹೋಯ್ತಲ್ಲ. ಹೆಂಡತಿ ಮಕ್ಕಳು ಕೂಡ ಕಳಿಸ್ಬಿಟ್ಟ ತನ್ನ ಪ್ರಾಣ ಭಯದಿಂದ. ಕೊನೆಗೆ ಏನು ನಿಂತ್ಕೊಂಡ? ಒಬ್ಬನೇ ನಿಂತ್ಕೊಂಡ, ಒಂಟಿಯಾಗಿ ನಿಂತ್ಕೊಂಡ. ಆತನಿಗೆ ಏನ್ ಬೇಕಿತ್ತು? ಅದೆಲ್ಲವೂ ಕೂಡ ಶಾರೀರಿಕವಾದದ್ದು, ನನಗೆ ಆತ್ಮಿಕವಾದದ್ದು ಬೇಕೆಂದು ಯಾಕೋಬರು ನಿಂತುಕೊಂಡ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ 2 ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, 2 ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನ್ ಮಾಡ್ಬೇಕು? ನೋಡುವವರಾಗಿ ನಡೆಯದೆ. ಕಣ್ಣಿಂದ ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ನಂಬ್ತೇವೆ ಅಂತಲ್ಲ, ಸ್ವಸ್ಥತೆ ಆಗ್ತಾ ಇದೆ ಅದಕ್ಕೋಸ್ಕರ ನಂಬ್ತೇವೆ ಅಂತಲ್ಲ, ಬಿಡುಗಡೆ ಆಗ್ತಾ ಇದೆ ಅದನ್ನು ನೋಡ್ತಾ ಇದ್ದೇವೆ ಅಂತ ನಂಬ್ತೇವೆ ಅಂತಲ್ಲ, ಆ ಅನೇಕ ಅದ್ಭುತ ಕಾರ್ಯಗಳು ನಡೀತದೆ ಅದನ್ನು ನೋಡ್ತೇವೆ ಅಂತ ನಂಬ್ತೇವೆ ಅಂತಲ್ಲ. ಅದ್ಭುತ ಕಾರ್ಯಗಳು ನಡೆಯದೆ ಹೋದರು, ಬಿಡುಗಡೆ ನಡೆಯದೆ ಹೋದರು, ಬಿಡುಗಡೆ ಆಗುತ್ತೆ ಅನ್ನೋದನ್ನ ನಂಬುವುದೇ ಅದು ನಂಬಿಕೆ ಆಗಿದೆ. ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಅಲ್ಲಿ ಅನೇಕ ಪ್ರಾರ್ಥನೆ ರಿಕ್ವೆಸ್ಟ್ ಇನ್ನೂ ಆಗದೆ ಇರೋದು ಇದೆಯಲ್ಲ, ನಂಬಿಕೆ ಇದೆ ಆಗುತ್ತೆ ಅಂತ. ಹಾಗೇ ಆಗುತ್ತೆ, ಹಾಗೇ ಆಗುತ್ತೆ. ಯಾಕಂದ್ರೆ ಅದು ನಮ್ಮ ಸ್ವಾಸ್ಥ್ಯ ಪ್ರಿಯರೇ. ಹಲ್ಲೆಲೂಯಾ. ನಾವು ಒಂದಲ್ಲ ಒಂದು ದಿವಸ ಅದನ್ನ ವಶಪಡಿಸಿಕೊಂಡೇ ಕೊಳ್ಳುತ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ 1 ಕೊರಿಂಥ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ಅಲ್ಲಿ ಕರ್ತನು ನಮಗೆ ಬಹಳ ಬಲಪಡಿಸಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಕುಗ್ಗಿ ಹೋದ ಮನಸ್ಸೇ, ಜಜ್ಜಿ ಹೋದಂತ ಮೊಣಕಾಲುಗಳು, ಜೋಲು ಬಿದ್ದಂತ ಕೈಗಳಿಗೆ ಹೇಳ್ತಾ ಇದ್ದಾನೆ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ. ನೀವು ಮಾಡುವುದನ್ನೆಲ್ಲ ಏನು ಮಾಡ್ರಿ? ಪ್ರೀತಿಯಿಂದ ನಂಬಿಕೆಯಿಂದ ಮಾಡಿರಿ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ. ಸೈತಾನನು ಆಶೀರ್ವಾದ ಹತ್ರ ಬರುವಾಗ ಯಾರು ತಪ್ಪಿಸ್ತಾನೆ? ಕ್ರಿಸ್ತನ್ ನೋಡ್ರಿ 7 ದಿವಸಗಳ ಜರ್ನಿ, ಎಲ್ಲಿಂದ ಎಲ್ಲಿಗೆ? ಐಗುಪ್ತದಿಂದ ಇಸ್ರಾಯೇಲ್. ಇವ್ರಿಗೆ ಏನ್ ಗೊತ್ತಾ, 7 ದಿವಸ ಟೂರ್ ಸಾಕಿತ್ತು. ಇವ್ರೇನ್ ಮಾಡಿದ್ರು? ನಮ್ಗೆ 7 ದಿವಸ ಸಾಕಲ್ಲ, 40 ದಿವಸಗಳ ಟೂರ್, 40 ವರ್ಷಗಳ ಟೂರ್. ತಂದಿದ್ದು ಬುತ್ತಿ ಇಲ್ಲ, ಬಟ್ಟೆ ಇಲ್ಲ, ಚಪ್ಪಲಿ ಇಲ್ಲ, ಏನು ಇಲ್ಲ, ಆದ್ರೂ ಕೂಡ 40 ವರ್ಷ ತಿರುಗಬೇಕು. ಈಗ ಅದಕ್ಕೇನ್ ಮಾಡಿದ್ರು? ಮಾಡಿದ್ದೇನು ಇಲ್ಲ, ಏನು ಖರ್ಚು ಮಾಡಿಲ್ಲ. ದೇವರ ವಿರುದ್ಧವಾಗಿ ಮಾತಾಡೋದು, ದೇವರ ಮಾತನ್ನ ಸಂಶಯ ಪಟ್ಟರು, ದೇವರ ಸೇವಕನಾದ ಮೋಶೆಯ ವಿರುದ್ಧವಾಗಿ ಮಾತಾಡೋದು. ಎಷ್ಟು 7 ದಿನದಲ್ಲಿ ಮುಗಿಬೇಕಿತ್ತು ಜರ್ನಿ, 40 ವರ್ಷಗಳ ಕಾಲ ಜರ್ನಿ. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸ್ವಲ್ಪವೇ ದಿನಗಳಲ್ಲಿ ನಾವು ಆಶೀರ್ವಾದವನ್ನು ಪಡೆಯಬೇಕಾಗಿತ್ತು. ಆದರೆ ಆಶೀರ್ವಾದ ದೂರ ಹೋಗ್ತಿದೆ. ಯಾಕೆಂತಂದ್ರೆ ನಮ್ಮ ಆಲೋಚನೆ ಪ್ರಯೋಗ ಮಾಡ್ತಾ ಇದ್ದೇವೆ, ನಾವು ದೇವರ ಒಂದು ಆಲೋಚನೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೇವೆ, ಆಲೋಚನೆ ಅದು ಸಂಶಯ ವ್ಯಕ್ತಪಡಿಸ್ತಾ ಇದ್ದೇವೆ, ದೇವರ ಒಂದು ಸೇವೆ ವಿರುದ್ಧವಾಗಿ ನಾವು ಆಲೋಚನೆ ವ್ಯಕ್ತಪಡಿಸ್ತಾ ಇದ್ದೇವೆ. ಇದೆಲ್ಲವನ್ನ ಬಿಟ್ಟು ಪ್ರಿಯರೇ, ಕಣ್ಣು ಮುಚ್ಚಿ, ಮನುಷ್ಯನಲ್ಲ ದೇವರನ್ನ ಹಿಂಬಾಲಿಸೋದಕ್ಕೆ ಸಾಧ್ಯನ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ದೇವರನ್ನ ಹಿಂಬಾಲಿಸೋದಕ್ಕೆ ಸಾಧ್ಯನ. ನಿನ್ನನ್ನ ಕರೆದಾತನು ಮನುಷ್ಯನಲ್ಲ, ಈ ಭೂಮಿ, ಆಕಾಶವನ್ನ, ಸಮುದ್ರವನ್ನ, ಒಣನೆಲವನ್ನ ಉಂಟು ಮಾಡಿರುವಂತ ಕಥಾದಿ ಕರ್ತನು, ದೇವಾದಿ ದೇವರು, ರಾಜಾದಿ ರಾಜರು. ನೀನು ಯಾವುದೋ ಮೂಲೆಯಲ್ಲಿದ್ದೆ, ಯಾವುದೋ ಪಾಪಗಳನ್ನ ಕೂಪದಲ್ಲಿದ್ದೆ, ಶಾಪದಲ್ಲಿ ಬಿದ್ದಿದೆ, ಅದನ್ನು ತಂದು ನಿನ್ನನ್ನು ಎಬ್ಬಿಸಿ ನಿಲ್ಲಿಸಿದಾನಲ್ಲ, ಆತನನ್ನು ನೀನು ಹಿಂಬಾಲಿಸು. ಹಲ್ಲೆಲೂಯಾ. ಅದಕ್ಕೆ ಫಿಲಿಪ್ಪಿ ಬರೆದ ಪತ್ರಿಕೆಗೆ ಪೌಲನು ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ, 4ನೇ ಅಧ್ಯಾಯ 13ನೇ ವಚನ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು ಕೊಂಡು ಎಲ್ಲದಕ್ಕೂ ಯಾರು ಶಕ್ತನಾಗಿದ್ದಾನೆ? ಸರ್ವಶಕ್ತನಾದ ಮಗನಾದ ಪೌಲನು ಹೇಳ್ತಾ ಇದ್ದಾನೆ, ನಾನು ದೇವ ಪ್ರೇರೇಪಣೆ ಉಳ್ಳಂತ ಯೇಸುವಿನ ಪ್ರೇರೇಪಣೆ ಉಳ್ಳವನಾಗಿ ಹೇಳ್ತಾ ಇದ್ದಾನೆ, ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಸರ್ವಶಕ್ತನು ಆತನು, ಸರ್ವಶಕ್ತನ ಮಗ ನಾನು, ನನಗೂ ಕೂಡ ಶಕ್ತನಾಗಿ ಆತನು ನಿಲ್ಲಿಸುವಾತನಾಗಿದ್ದಾನೆ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇದು ಏನೋ ಟೈರ್ಗೆ ಗಾಳಿ ಹೊಡಿತಾರೆ, ನಾನು ಟೈರ್ಗೆ ಗಾಳಿ ಹೊಡಿತಾ ಇದ್ದೀನಿ, ಏನಾದ್ರೂ ಗಾಳಿ ಹೋಗ್ತಾ ಇದೆ ಒಳಗಡೆ, ನಂಬಿಕೆ ಎಂಬ ಗಾಳಿ ಹೋಗ್ತಾ ಇದೆ ಒಳಗಡೆ.
ಆಗದಿಂದ ಹರ್ಕೊಂಡು ಕೆಳಗಡೆ ಹೇಳ್ತಾರೆ, ಭಯಂಕರವಾಗಿ ಬೆಳಿಗ್ಗೆ ಹೋಗಿ ಹರ್ಕೊಂಡು ಏನೋ ಹೇಳ್ತಾರೆ ಅಂಕಲ್ ಹೇಳ್ತಾ ಇರ್ತಾರೆ. ಹರ್ಕೊಂಡು ಹೋಗಿದ್ದಕ್ಕೆ ಒಬ್ಬ ಆದ್ರೂ ಗಟ್ಟಿಯಾಗಿ ನಿಂತ್ರೆ ಸಾರ್ಥಕ. ನೋಡಿ, ನಾವು ಬೇರೆ ಎಲ್ಲ ಮನಸ್ಸುಗಳನ್ನ ಹಾಕಿ ಗಜಿ ಬಿಜಿ ಚಿಕ್ಕ ಇರುವಂತ 4 kg ಇರುವಂತ ಮೆದುಳಲ್ಲಿ ಇದೆಯಲ್ಲ, ಏನೇನೇನೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದು ಕೆಟ್ಟೋದ್ರು ಕೂಡ, ಯಾಕಂದ್ರೆ ಇವರು ಚಿಕ್ಕಪ್ಪನ ವಿಚಾರ ಏನಂತಂದ್ರೆ ಅದು ಕೆಟ್ಟೋಗಿದೆ, ಮೇಲಿದ ಪದರ ಫುಲ್ ಕೆಟ್ಟೋಗಿದೆ, ಹಳಸೋಗಿದೆ. ಹಳಸೋದ್ರು ಕೂಡ ಅದ್ರಲ್ಲಿ ಕೆಳಗಡೆ ಭಾಗ ಇದೆಯಲ್ಲ, ಅದ್ರಲ್ಲಿ ಏನ್ ತುಂಬಿದಾರೆ ಅಂತಂದ್ರೆ, ನಾನು ಎಲ್ಲಿಗೂ ಬರಲ್ಲ, ನಾನೇನು ಮಾಡಲ್ಲ, ಏಸು ಕ್ರಿಸ್ತನ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲ ಮಾತಾಡ್ತಾರೆ. ನೋಡ್ರಿ ಮೆದುಳಲ್ಲಿ ಏನು ತುಂಬಿದೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಇರುವಂತ 4 kg ಮೆದುಳಲ್ಲಿ ಇದೆಯಲ್ಲ, ಏನೇನೋ ತುಂಬಿಕೊಂಡು ಇಟ್ಟಿದ್ದೀವಿ. ದೇವರ ಪ್ರಸನ್ನತೆ ಇವತ್ತಿನ ದಿವಸ ತುಂಬಿಕೊಳ್ಳೋಣ. ದೇವ ಸಾನ್ನಿಧ್ಯ ಇವತ್ತಿನ ದಿವಸ ತುಂಬಿಕೊಳ್ಳಲಿ. ಕರ್ತನು ಆತನು ಬಲಪಡಿಸುವ ಆತನಾಗಿದ್ದಾನೆ. ಆತನಲ್ಲಿ ಎದ್ದುಕೊಳ್ಳುವುದಾದರೆ ಕರ್ತನು ನಮ್ಮನ್ನ ಶಕ್ತರಾಗಿ ಇದನ್ನ ನೀವು ಪ್ರೊಫೆಸಿ ಆಗಿ ಆದರೂ ತೆಗೆದುಕೊಳ್ಳಿ. ಇದು ನನ್ನ ಪ್ರೊಫೆಸಿ ಅಲ್ಲ, ಕರ್ತನು ಬರೆದಿರುವಂತಹ ವಾಕ್ಯ. ಇದು ವಾಕ್ಯವು ನೆರವೇರುವಂತದ್ದು, ಕಾರ್ಯ ಮಾಡುವಂತದ್ದು ಒಬ್ಬೊಬ್ಬರ ಜೀವಿತದಲ್ಲಿ. ಇವತ್ತು ಕೂತಿರುವಂತಹ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಮಾರ್ಪಾಡು ಮಾಡುವಾತನಾಗಿದ್ದಾರೆ. ಬದಲಾಯಿಸುವುದರೆ ನೀನು ನಂಬಿದರೆ 100% ನಂಬಿದರೆ, ಆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನ್ನಲ್ಲಿರುವುದಾದರೆ ಕರ್ತನು ಮಾಡುವಾತನಾಗಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಿನ್ನ ಪ್ಲಾನಿಂಗ್ ಯಾವುದು ವರ್ಕ್ ಆಗಲ್ಲ. ನೀನು ಚೇಂಜ್ ಮಾಡಿದ್ರೆ ಒಳ್ಳೆಯದು. ನಿನ್ನ ಹಣ ಖರ್ಚಾಗುತ್ತೆ, ಅನೇಕ ಸಮಯ ವ್ಯರ್ಥವಾಗುತ್ತೆ. ನೀನು ಯಾವತ್ತಿಗೂ ದೇವರ ಆಲೋಚನೆಗೆ ಒಳಗಾದ್ರೆ ಬಹಳ ಒಳ್ಳೆಯದು. ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ಒಂದು ವೇಳೆ ದೇವರ ಆಲೋಚನೆಯಲ್ಲಿ ನೀನು ಬಲ್ಲವನಾಗಿ ನಡೆಯುವುದಾದ್ರೆ ಈಗಲೇ ನಿನ್ನ ವಿರುದ್ಧವಾಗಿ ಸೈತಾನ ಮಾಡಿರುವಂತ, ನಿನ್ನ ನಂಬಿಕೆಯನ್ನು ಕುಗ್ಗಿಸಿರುವಂತ ಎಲ್ಲ ಸೈತಾನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಮಾಟವಾದ ಶಕ್ತಿಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಅಂಧಕಾರ ಶಕ್ತಿಗಳು ಲಯವಾಗಲಿ. 3-4 ತಲೆಮಾರುಗಳ ತಂದೆಗಳ ತಾಯಿಗಳ ಶಾಪಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಯಾರು ರಿಸೀವ್ ಮಾಡಿದ್ದಾರೆ, ಯಾರು ಸ್ವೀಕಾರ ಮಾಡಿದ್ದಾರೆ, ಅವರ ಜೀವಿತದಲ್ಲಿ ಕರ್ತನೇ ಬೆಟ್ಟಗಳು ಕದಲುವುದಕ್ಕೆ ಪ್ರಾರಂಭವಾಯಿತು. ಬೆಟ್ಟಗಳು ಕದಲುವುದಕ್ಕೆ ಪ್ರಾರಂಭವಾಯಿತು. ಓ, ಬೆಟ್ಟಗಳು ಸಮುದ್ರಕ್ಕೆ ಬೀಳುವಂತಹ ಸಮಯ ಹತ್ತಿರವಾಯಿತು. ಆ ಪರಲೋಕದ ಸಮಯ ಹತ್ತಿರವಾಯಿತು. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿನ್ನ ನಂಬಿಕೆ ವಿಚಾರವಾಗಿ ನಾನು ಹೇಳಿದ್ದೇನೆ ಸಪ್ಪ. ನೀನೇನು ನನಗೆ ಕೊಟ್ಟಿಯೋ ನಿನ್ನ ಮಾತನ್ನು ಅವರಿಗೆ ತಿಳಿಸಿದ್ದೇನೆ ಅಷ್ಟೇ. ಇದರಲ್ಲಿ ನನ್ನ ಕಾರ್ಯ ಏನೂ ಇಲ್ಲ ಸ್ವಾಮಿ. ಆದರೆ ಕರ್ತನೇ, ನಾನು ನಿನ್ನಿಂದ ಒಂದು ನಿರೀಕ್ಷೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ಮಕ್ಕಳು ಅದನ್ನು ರಿಸೀವ್ ಮಾಡಲಿ ಸ್ವಾಮಿ. ನಿನ್ನ ಮಕ್ಕಳು ಅದನ್ನು ಹೊಂದಿಕೊಳ್ಳಿ ಕರ್ತನೆ. ಅವರ ಕುಟುಂಬದಲ್ಲಿ ಬಿಡುಗಡೆಗಳು ಉಂಟಾಗಲಿ ಸ್ವಾಮಿ. ಅವರ ಕುಟುಂಬದಲ್ಲಿ ಕರ್ತನೆ ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗಲಿ, ಎಲ್ಲ ಶಾಪಗಳು ಬಿಟ್ಟು ಹೋಗಲಿ, ಎಲ್ಲ ಮಾಟ ಮಂತ್ರದ ಶಕ್ತಿಗಳು ಬಿಟ್ಟು ಹೋಗಲಿ, ಎಲ್ಲ ಮನುಷ್ಯನ ಆಳ್ವಿಕೆಗಳು ಬಿಟ್ಟು ಹೋಗಲಿ, ಸ್ವಂತ ಆಲೋಚನೆಗಳು ಬಿಟ್ಟು ಹೋಗಲಿ. ಎಲ್ಲ ಕರ್ತನೆ ಭೂ ಸಂಬಂಧವಾದ ಕರ್ತನೆ ಪ್ಲಾನ್ಸ್ಗಳು ನಾಶವಾಗಲಿ. ಕರ್ತನೆ ನಿನ್ನ ಚಿತ್ತ ಪ್ರಕಾರವಾಗಿ ನಡೆಯುವಂತಹ ಮಕ್ಕಳನ್ನು ನೀನು ಎಬ್ಬಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ಒಂದು ಬಲವಾದ ನಂಬಿಕೆ ಕರ್ತನೆ ಅವರ ಮೇಲೆ ಇಳಿದು ಬರಲಿ ಕರ್ತನೆ. ಯಾಕೋಬನ ರೀತಿಯಲ್ಲಿ ನಂಬಿಕೆಯಿಂದ ಕರ್ತನೆ ಹೋರಾಡಿ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಪ್ರಾರ್ಥನೆಯಲ್ಲಿ ಮೊಣಕಾಲೂರುವಂತ, ಕರಗಳನ್ನು ಎತ್ತುವಂತ ಕರ್ತನೆ ನಿನ್ನ ಮಕ್ಕಳಾಗಿ ಎದ್ದು ಬರಲು ಯೇಸುವಿನ ನಾಮದಲ್ಲಿ. ಕರ್ತನೆ ವಿರೋಧವಾಗಿ ಕರ್ತನೆ ಈ ನಂಬಿಕೆ ಈಗ ತುಂಬಿದ್ದರೂ ಕೂಡ ಈ ಪ್ರಾರ್ಥನೆ ಬಿಟ್ಟು ಹೋದ ಕೂಡಲೇ ಮತ್ತೆ ನಂಬಿಕೆಯನ್ನು ಕುಗ್ಗಿಸುವಂತ, ಮನಸ್ಸನ್ನು ಕೆಡಿಸುವಂತ, ಕರ್ತನೆ ಚಂಚಲಗೊಳಿಸುವಂತ ಎಲ್ಲ ಸೈತಾನನ ಕಾರ್ಯಗಳಿಂದ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿದ ತಾನು ನಡೆಸಿ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.